ಹಾಯ್ ಎಲ್ರಿಗೂ ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಅಂಡ್ ರೆಸಿಪೀಸ್ಗೆ ಸ್ವಾಗತ. ನನ್ನ ಮಗನ 9 ಮಂತ್ ಸ್ಕ್ಯಾನ್ ಅಥವಾ ಗ್ರೋತ್ ಸ್ಕ್ಯಾನ್ ಅಥವಾ ಲಾಸ್ಟ್ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮ್ಗೇನಾದ್ರೂ ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆ ಬೇಕು ಅಂತ ಅಂದ್ರೆ ಫೈನ್ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಂದನೂ ಬೃಂದ ವುಮೆನ್ಸ್ ಹಾಸ್ಪಿಟಲಲ್ಲೇ ತೋರಿಸ್ತಿದ್ದು, ನಾಗರಬಾವಿಲಿದೆ ಅದು ಬಂದು KLE ಕಾಲೇಜ್ ಹಿಂದಗಡೆನೆ ಬರುತ್ತೆ ನೋಡಿ. ಪೇಷಂಟ್ ನೇಮ್ ಕೊಟ್ಟಿದ್ದಾರೆ, ಪೇಷಂಟ್ ನೇಮು ಹಾಗೆ ಪೇಷಂಟ್ ID ರೆಫರ್ಡ್ ಬೈ ಡಾಕ್ಟರ್ ಆಶಾ ವಿ ಗೌಡ, ನಮ್ಮ ಗೈನಕಾಲಜಿಸ್ಟು. ನಂತರ LMP ಡೇಟ್ ಕೊಟ್ಟಿದ್ದಾರೆ. LMP ಅಂತ ಬಂದರೆ ಲಾಸ್ಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಅಂತ. ನಾವು ಲಾಸ್ಟ್ ಯಾವಾಗ ಪೀರಿಯಡ್ ಆಗಿರ್ತೀವಿ ಆ ಡೇಟನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 11/9/2023 ನಂದು ಲಾಸ್ಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಆಗಿದೆ. ನಂತರ LMP EDD ಅಂತ ಕೊಟ್ಟಿದ್ದಾರಲ್ವಾ, ಇದು ಏನಂದರೆ LMP ಪ್ರಕಾರ EDD ಡೇಟ್ ಅಂದರೆ ಎಕ್ಸ್ಪೆಕ್ಟೆಡ್ ಅಥವಾ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ. ಅಂದರೆ LMP ಪ್ರಕಾರ ನಮಗೆ ಡೆಲಿವರಿ ಡೇಟ್ ಯಾವಾಗ ಅಂತ ಮೆನ್ಷನ್ ಮಾಡಿದ್ದಾರೆ. ಈ 9 ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ 35 ವೀಕ್ಸ್ ಹಾಗೆ 4 ಡೇಸ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಈ ಸೈಡು ಏಜ್ ಆರ್ ಸೆಕ್ಸ್ ಕೊಟ್ಟಿದ್ದಾರೆ, ಹಾಗೆ ವಿಸಿಟ್ ನಂಬರ್ ಕೊಟ್ಟಿದ್ದಾರೆ, ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅಂತ. ಹಾಗೆ ವಿಸಿಟ್ ಡೇಟ್ ಬಂದು 17 ಮೇ 2024. ನನಗೆ ಇನ್ನೊಂದು ತಿಂಗಳಷ್ಟೇ ಇದ್ದಿದ್ದು ಡೆಲಿವರಿ ಡೇಟ್ಗೆ ಮತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿರೋ ಡೇಟ್ಗೆ. ಗ್ರೋತ್ ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ. 9 ಮಂತ್ಸು ಮತ್ತು 7 ಮಂತ್ಸಲ್ಲಿ ಮಾಡೋ ಸ್ಕ್ಯಾನ್ಸ್ ಎಲ್ಲ ಗ್ರೋತ್ ಸ್ಕ್ಯಾನ್ ಅಂತಲೇ ಕೊಟ್ಟಿರ್ತಾರೆ. ಹಾಗೆ 7 ಮಂತ್ಸಲ್ಲಿ ಗ್ರೋತ್ ಸ್ಕ್ಯಾನ್ ಹಾಗೆ ಡಾಪ್ಲರ್ ಸ್ಕ್ಯಾನ್ ಎರಡನ್ನೂ ಕೂಡ ಕರೀತಾರೆ. ಅದ್ರ ಜೊತೆಗೆ 5th ಮಂತಲ್ಲಿ ಮಾಡಿಸೋದನ್ನು ಅನಾಮಲಿ ಸ್ಕ್ಯಾನ್ ಅಂತಾರೆ. 3rd ಮಂತ್ ಹಾಗೆ ಬಿಫೋರ್ 3 ಮಂತ್ಸಲ್ಲಿ ಮಾಡಿಸೋದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ಕರೀತಾರೆ ನೋಡಿ. ಕೇಸ್ ಹಿಸ್ಟ್ರಿ ಅಂತ ಬಂತು ಅಂದರೆ ಗ್ರಾವಿಡಾ ಅಂತ ಕೊಟ್ಟಿದ್ದಾರೆ. ಗ್ರಾವಿಡಾ ಅಂತ ಅಂದರೆ ಎಷ್ಟನೇ ಪ್ರೆಗ್ನೆನ್ಸಿ ಅಂತ ಅರ್ಥ. ಸೊ ನಂದು ಇಲ್ಲಿ ಫಸ್ಟ್ನೇ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಗ್ರಾವಿಡಾ 1 ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಬಂತು ಅಂದರೆ ಫೆಟಸ್ ಸರ್ವೆ. ಫೆಟಸ್ ಸರ್ವೆ ಅಂದರೆ ಮಗುವಿನ ಸರ್ವೆ. ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಇದೆ. ಇದರಲ್ಲಿ ನಮಗೆ 4 ಥರ ಪ್ರೆಸೆಂಟೇಷನ್ಸ್ ಬರುತ್ತೆ. ಸೆಫಾಲಿಕ್ಕು, ಬ್ರೀಚು, ಟ್ರಾನ್ಸ್ವೆರ್ಸ ಹಾಗೆ ಕಾಂಪೌಂಡು. ಈ 4ರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಇಲ್ಲಿ ಸೆಫಾಲಿಕ್ ಅಂತ ಅಂದರೆ ಹೆಡ್ ಡೌನಲ್ಲಿರೋದನ್ನ ಸೆಫಾಲಿಕ್ ಅಂತ ಕರಿತೀವಿ. ಬ್ರೀಚ್ ಪ್ರೆಸೆಂಟೇಷನ್ ಅಂತ ಅಂದರೆ ಕಾಲು ಕೆಳಗಡೆ ಇರೋದು, ಫೀಟ್ ಡೌನ್ ಇರೋದನ್ನ ನಾವು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಮಗು ಅಡ್ಡವಾಗಿ ಇರೋದನ್ನ ಟ್ರಾನ್ಸ್ವೆರ್ಸ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಕಾಂಪೌಂಡ್ ಪ್ರೆಸೆಂಟೇಷನ್ ಅಂದರೆ ತಲೆ ಪಕ್ಕದಲ್ಲೇ ಕೂಡ ಕೈ ತೋಳು ಅಥವಾ ಮೊಣಕೈ ಇರುತ್ತೆ, ಅದನ್ನು ನಾವು ಕಾಂಪೌಂಡ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಆದರೆ ಈ 4 ಪ್ರೆಸೆಂಟೇಷನಲ್ಲಿ ಸೆಫಾಲಿಕ್ ಅನ್ನೋದು ತುಂಬಾ ಬೆಟರ್ ಪೊಸಿಷನ್ ಅಂತ ಹೇಳ್ಬೋದು ನಾರ್ಮಲ್ ಡೆಲಿವರಿಗೆ. ನಂತರ ಪ್ಲಾಸೆಂಟಾ ಕೊಟ್ಟಿದ್ದಾರೆ. ಪ್ಲಾಸೆಂಟಾ ಬಂದು ನಂದು ಆ್ಯಂಟೀರಿಯರ್ ಆ್ಯಂಡ್ ಅಪ್ಪರ್ ಇದೆ. ಇಲ್ಲಿ ನಿಮಗೂ ಕೂಡ ಚೇಂಜಸ್ ಇರ್ಬೋದು. ಪೋಸ್ಟೀರಿಯರ್ ಇರ್ಬೋದು ಅಥವಾ ಆ್ಯಂಟೀರಿಯರ್ ಲೋಯರ್ ಇರ್ಬೋದು, ಪೋಸ್ಟೀರಿಯರ್ ಅಪ್ಪರ್ ಇರ್ಬೋದು, ಪೋಸ್ಟೀರಿಯರ್ ಲೋಯರ್ ಇರ್ಬೋದು. ಇಲ್ಲೂ ಕೂಡ ನಿಮಗೆ ಚೇಂಜಸ್ ಇರ್ಬೋದು. ಆದರೆ ನನಗೆ ಕೊಟ್ಟಿರೋದು ಆ್ಯಂಟೀರಿಯರ್ ಆ್ಯಂಡ್ ಅಪ್ಪರ್. ನಂತರ ಲಿಕ್ವರ್ ನಾರ್ಮಲ್ ಅಂದರೆ ಅಮ್ನಿಟಿಕ್ ಫ್ಲೂಯಿಡ್ ಅನ್ನೋದು ನಾರ್ಮಲ್ ಆಗಿದೆ ಅಂತ ಅರ್ಥ. ಅಂದರೆ ಮಗುವಿನ ಸುತ್ತ ಇರುವಂತಹ ನೀರಿನ ಪ್ರಮಾಣ ನಾರ್ಮಲ್ ಆಗಿದೆ ಅಂತ ಅರ್ಥ. ಸಿಂಗಲ್ ಡೀಪೆಸ್ಟ್ ಪಾಕೆಟ್ 5.8 ಇದೆ. ಅಂದರೆ ಅಮ್ನಿಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಕೊಟ್ಟಿದ್ದಾರೆ 13. ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದಾಗ 14 ಇತ್ತು, ಬಟ್ ಇವಾಗ 13 ಇದೆ. ಇದು ಬಂದು 7ರಿಂದ 25 ಸೆಂಟಿಮೀಟರ್ ನಾರ್ಮಲ್ ಅಂತ ಹೇಳ್ತಾರೆ. ಅಷ್ಟು ಮಾತು 7ಗಿಂತ ಕಮ್ಮಿ ಇದ್ದರೆ ಅದು ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ, ಆವಾಗ ತುಂಬಾ ಪ್ರಾಬ್ಲಮ್ ಆಗೋಂತಹ ಚಾನ್ಸಸ್ ಇರುತ್ತೆ. ಅದಕ್ಕೂ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿಲಿ ನೀರನ್ನ ಅತಿ ಹೆಚ್ಚಾಗಿ ಕುಡಿಬೇಕು ಅಂತ ಹೇಳ್ತಾರೆ. ಮಗುವಿನ ಬೆಳವಣಿಗೆಗೆ ಈ ಮಗುವಿನ ಸುತ್ತ ಇರೋಂತಹ ನೀರು ತುಂಬಾ ಮುಖ್ಯ. ಅದಕ್ಕೋಸ್ಕರ ಚೆನ್ನಾಗಿ ನೀರನ್ನು ತಗೊಳ್ಳಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂಬಿಲಿಕಲ್ ಕಾರ್ಡ್ ಅಂತ ಇದೆ. ಅಂಬಿಲಿಕಲ್ ಕಾರ್ಡ್ ಅಂತ ಅಂದರೆ ಒಕ್ಕಳ ಬಳ್ಳಿ ಅಂತ ಕರಿತೀವಿ, ಅದು ಕೂಡ ಕರೆಕ್ಟಾಗಿದೆ. ನಂತರ ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಗುವಿನ ಆ್ಯಕ್ಟಿವಿಟಿ ಪ್ರೆಸೆಂಟಲ್ಲಿದೆ ಅಂತ. ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂದರೆ ಮಗುವಿನ ಹಾರ್ಟ್ ಫಂಕ್ಷನ್ ಏನಿದೆ ಕರೆಕ್ಟಾಗಿ ನಡೀತಿದೆ ಅಂತ ಅರ್ಥ. ನಂತರ ಫೆಟಲ್ ಹಾರ್ಟ್ ರೇಟ್ ಬಂದು 153 ಬೀಟ್ ಪರ್ ಮಿನಿಟ್ ಇದೆ. ಲಾಸ್ಟ್ ಟೈಮು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದಾಗ 147 ಬೀಟ್ ಪರ್ ಮಿನಿಟ್ ಇತ್ತು, ಇವಾಗ 153 ಬೀಟ್ ಪರ್ ಮಿನಿಟ್ ಇದೆ.
ಫೈನಲ್ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಆವಾಗ 153 ಬೀಟ್ ಪರ್ ಮಿನಿಟ್ ಇದೆ. ನಂತರ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಮಗೆ ಗ್ರಾಫಿಕ್ ಮುಖಾಂತರ ಕೊಟ್ಟಿದ್ದಾರೆ. ನಿಮಗೆ 1 by 1 ಕೂಡ ಕೊಟ್ಟಿರಬಹುದು, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಗ್ರಾಫಿಕ್ ಮುಖಾಂತರ ಕೊಟ್ಟಿದ್ದಾರೆ. ಬಿ ಪಿ ಡಿ ಬಂದು 89 mm ಇದೆ. ಬಿ ಪಿ ಡಿ ಅಂತ ಅಂದರೆ ಬೈಪ್ಯಾರಟೈಲ್ ಡಯಾಮೀಟರ್ ಅಂತ, ಅಂದರೆ ತಲೆಬುರುಡೆ ಸುತ್ತಳತೆ 89 mm ಇದೆ. ನಂತರ HC 330 mm ಇದೆ. HC ಅಂದರೆ ಹೆಡ್ ಸರ್ಕಮಫರೆನ್ಸ್, ಅಂದರೆ ತಲೆಯ ಸುತ್ತಳತೆ 330 mm ಇದೆ. ನಂತರ ಎ ಸಿ ಅಂತ ಬಂದರೆ ಅಬ್ಡಾಮಿನಲ್ ಸರ್ಕಮಫರೆನ್ಸಸ್, ಅಂದರೆ ಹೊಟ್ಟೆಯ ಸುತ್ತಳತೆ, ಅದು ಬಂದರೂ 333.14 mm ಇದೆ. ನಂತರ FL 67 mm ಇದೆ. FL ಅಂತ ಬಂದರೆ ಫೆಮೂರ್ ಲೆಂತ್ ಅಂತ, ತೊಡೆಯ ಎಲುಬಿನ ಉದ್ದ ಅಂತ ಕರಿತೀವಿ. ಅದು ನಿಮ್ಗೇನಾದರೂ ಅರ್ಥ ಆಗಬೇಕು ಅಂದರೆ ಫೂಟ್ ಲೆಂತ್ ಅಂತಲೂ ತಿಳ್ಕೊಬೋದು. 67 mm ಇದೆ. ನಂತರ EFM BPD HC AC FL 2940 ಅಂತ ಕೊಟ್ಟಿದ್ದಾರಲ್ವ, 40 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರಲ್ವ. EFM ಅಂತ ಅಂದರೆ ಎಕ್ಸ್ಪೆಕ್ಟೆಡ್ ಫೆಟಲ್ ವೆಯ್ಟ್ ಡಿಪೆಂಡ್ ಅಪಾನ್ BPD HC AC FL. ಇದರೆಲ್ಲದ್ರ ಪ್ರಕಾರ ಎಕ್ಸ್ಪೆಕ್ಟೆಡ್ ಫೆಟಲ್ ವೆಯ್ಟ್ ಬಂದು, ಎಕ್ಸ್ಪೆಕ್ಟೆಡ್ ಬೇಬಿ ವೆಯ್ಟ್ ಬಂದು ನಂದು ನೋಡಿ 2940 ಗ್ರಾಮ್ಸಲ್ಲಿ ಕೊಟ್ಟಿದ್ದಾರೆ. ನಾವು KGಗೆ ಕನ್ವರ್ಟ್ ಮಾಡಿಕೊಂಡಾಗ 2 kg 940 ಗ್ರಾಮ್ ಇದೆ. ಓಕೆನಾ? ನಿಮಗೆ ಬೇಕಾದ್ರೆ ಇದನ್ನೆಲ್ಲ ನನಗೆ ಏನು ಗ್ರಾಫಿಕ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ನಿಮಗೆ 1 by 1 ಕೊಟ್ಟಿರ್ತಾರೆ. ಒಂದು ಎಲ್ಲ ಸ್ಕ್ಯಾನಿಂಗಲ್ಲೂ ಕೂಡ ಮಗುವಿನ ವೆಯ್ಟ್ ಬಂದು ಚೆನ್ನಾಗಿತ್ತು, ಚೆನ್ನಾಗಿ ಗ್ರೋತ್ ಆಗ್ತಿತ್ತು ಅಷ್ಟೇ. 9 ಮಂತ್ ಸ್ಕ್ಯಾನಿಂಗಲ್ಲಿ ನೋಡಿ 1 ತಿಂಗಳು ಅಷ್ಟೇ ಇದ್ದಿದ್ದು ನನಗೆ ಡೆಲಿವರಿ ಡೇಟು. ಆವಾಗಲೇ ನನಗೆ 2 kg 940 ಗ್ರಾಮ್ ಇತ್ತು. ನಾನು ಈ ಸ್ಕ್ಯಾನ್ ಮಾಡಿಸಿದಾಗ ತುಂಬ ತಪ್ಪು ತಿಳ್ಕೊಂಡಿದ್ದೆ. ಯಾಕಂದರೆ ನಾನು 2 kg 940 ಗ್ರಾಮ್ ಇದೆ ಮಗು ಅಂದ್ಬಿಟ್ಟು ನಾನು ಅದೊಂದು ತಿಂಗಳು ಗ್ಯಾಪ್ ಇತ್ತು ಡೆಲಿವರಿಗೆ. ಆ ಟೈಮಲ್ಲಿ ತುಂಬ ಊಟ ತಿಂಡಿ ಇರ್ಬೋದು, ಹಣ್ಣು ಇದೆಲ್ಲ ಕಡಿಮೆ ತಿಂತಿದ್ದೆ. ಯಾಕಂದರೆ ತುಂಬ ವೆಯ್ಟ್ ಆಗಿಬಿಡುತ್ತೇನೋ ಬೇಬಿ, ಮತ್ತು ತುಂಬ ವೆಯ್ಟ್ ಗೇನ್ ಆದರೆ ನಾರ್ಮಲ್ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಊಟ ಕಮ್ಮಿ ಮಾಡೋದು, ಹಾಗೆ ಹಣ್ಣುಗಳು ತರಕಾರಿಗಳ್ನ ಕಮ್ಮಿ ತಿನ್ನೋದು, ಈ ಥರ ಎಲ್ಲ ಮಾಡಿಬಿಟ್ಟಿದ್ದೆ. ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಗ್ಯಾಸ್ಟ್ರಿಕ್ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ನಾನು ಯಾಕೆ ಆ ರೀತಿ ತಿಳ್ಕೊಂಡೆ ಅಂತ ಅಂದರೆ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ನಂದು 1 kg 600 ಗ್ರಾಮ್ ಸಮಥಿಂಗ್ ಏನೋ ಇತ್ತು. ಆದರೆ 9 ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ 2 kg 940 ಗ್ರಾಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ಭಯ ಪಡ್ಕೊಂಡು ಈ ರೀತಿ ಮಾಡಿದೆ ಅಷ್ಟೇ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಗುವಿನ ತೂಕ ಚೆನ್ನಾಗಿದ್ದಷ್ಟು ಮಗು ತುಂಬ ಆರೋಗ್ಯವಾಗಿರುತ್ತೆ. 2 kg 940 ಗ್ರಾಮ್ ಇತ್ತಲ್ವಾ, ಆದರೆ ನನ್ನ ಡೆಲಿವರಿ ಅಷ್ಟೊತ್ತಿಗೆ ಮಗು ಹುಟ್ಟಿದಾಗ 3 kg 250 ಗ್ರಾಮ್ ಇತ್ತು ಅಷ್ಟೇ. ತುಂಬ ದಪ್ಪ ಆಗಿಬಿಡುತ್ತೆ, 4 kgವರೆಗೂ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಊಟ ತಿಂಡಿ ಎಲ್ಲ ಕಮ್ಮಿ ಮಾಡ್ತಿದ್ದೆ. ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ತುಂಬಿಕೊಂಡಿತ್ತು ಆ ಟೈಮಲ್ಲಿ. ನಂತರ ಕೆಳಗಡೆ ಬಂತು ಅಂದರೆ ಫೆಟಲ್ ಅನಾಟಮಿ ಕೊಟ್ಟಿದ್ದಾರೆ. ಅಂದರೆ ಮಗುವಿನ ಲಂಗ್ಸ್ ಇರ್ಬೋದು, ಮತ್ತು ಸ್ಟೊಮ್ಯಾಕು, ಮತ್ತು ಕಿಡ್ನಿ, ಬ್ಲ್ಯಾಡರು ಇದೆಲ್ಲ ನಾರ್ಮಲ್ ಆಗಿದೆ, ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಂಪ್ರೆಷನ್ ಮೆನ್ಷನ್ ಮಾಡಿದ್ದಾರೆ. ಸಿಂಗಲ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು ಎ ಜೆಸ್ಟೇಷನಲ್ ಏಜ್ ಆಫ್ 35 weeks 4 days, ಜೆಸ್ಟೇಷನಲ್ ಏಜ್ ಅಸೈನ್ಡ್ ಆ್ಯಸ್ ಪರ್ LMP. ಅಂದರೆ ಲಾಸ್ಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಡೇಟ್ ಇದೆಯಲ್ಲ ಅದ್ರ ಪ್ರಕಾರ ಮಗುವಿನ ಏಜ್ ಬಂದು 35 weeks 4 days ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಪ್ಲಾಸೆಂಟಾ ಬಂದು ಆಂಟೀರಿಯರ್ ಆ್ಯಂಡ್ ಅಪ್ಪರ್, ಪ್ರೆಸೆಂಟೇಷನ್ ಬಂದು ಸಫಾಲಿಕ್, ಹಾಗೆ ಲಿಕ್ವರ್ ಬಂದು ನಾರ್ಮಲ್. ನೆಕ್ಸ್ಟ್ ಪೇಜ್ ಬಂದು ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ ಅಕಾರ್ಡಿಂಗ್ ಟು BPD HC AC FL 2940 ± 294 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಎಸ್ಟಿಮೇಟೆಡ್ ಬೇಬಿ ವೆಯ್ಟ್ ಬಂದು BPD ಮತ್ತು HC AC FL ಪ್ರಕಾರ 2 kg 940 ಗ್ರಾಮ್ ಇದೆ. ಮಾತು 294 ಗ್ರಾಮು ಜಾಸ್ತಿನೂ ಇರ್ಬೋದು ಅಥವಾ
ಕಡಿಮೆನೂ ಇರ್ಬೋದು ಅಂತ ಅರ್ಥ ಅಷ್ಟೇ. ಪ್ಲಸ್ ಆರ್ ಮೈನಸ್ ಅಂತ ಕೊಟ್ಟಿದ್ದಾರೆ, ಇದೇನು ಈ ಥರ ಕೊಟ್ಟಿದ್ದಾರೆ ಅಂತ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಅರ್ಥ ಅಷ್ಟೇ. 2 kg 940 ಗ್ರಾಮ್ ಇದೆ, ಅಷ್ಟು ಮಾತು 294 ಗ್ರಾಮ್ ಕಮ್ಮಿ ಕೂಡ ಇರ್ಬೋದು ಅಥವಾ ಜಾಸ್ತಿ ಕೂಡ ಇರ್ಬೋದು ಅಂತ. ಅಂದರೆ ಲಿಕ್ವರ್ ಆ್ಯಂಡ್ ಆ್ಯಕ್ಟಿವಿಟಿ ನಾರ್ಮಲ್ ಗ್ರೋತ್ ಅಂತ ಬಂತು ಅಂದರೆ ಹ್ಯಾಸ್ ಕಂಪೇರ್ಡ್ ಟು ಪ್ರೀವಿಯಸ್ ಸ್ಕ್ಯಾನ್ ಇಂಟರ್ನಲ್ ಗ್ರೋತ್ ಈಸ್ ಮೇಂಟೈನ್ಡ್. ಅಂದರೆ ಹಿಂದಿನ ಸ್ಕ್ಯಾನ್ನ ಕಂಪೇರ್ ಮಾಡಿದಾಗ ಈಗ ಗ್ರೋತ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಆಗಿದೆ ಅಂತ ಅರ್ಥ. ನಂತರ ನೆಕ್ಸ್ಟ್ ಪೇಜ್ ಬಂದು ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ಅಷ್ಟೇ, ಇಲ್ಲೇನಿಲ್ಲ. ನಂತರ ಈ ಪೇಜಲ್ಲಿ ಗ್ರಾಫಿಕ್ ಮುಖಾಂತರ ಕೊಟ್ಟಿದ್ದಾರೆ ಮಗುವಿನ ಗ್ರೋತ್ ಬಗ್ಗೆ ಅಷ್ಟೇ. ಇದು BPD, HC, AC ಹಾಗೆ FLO ವೆಯ್ಟು ಇದನ್ನೆಲ್ಲ ಕೂಡ ಗ್ರಾಫಿಕ್ ಮುಖಾಂತರ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನಂತರ ನೆಕ್ಸ್ಟ್ ಪೇಜ್ನ ನೋಡೋಣ. ಎಲ್ಲ ತಾಯಂದ್ರಿಗೂ ಮೆಮೊರಬಲ್ ಮೂಮೆಂಟ್ ಅಂದರೆ ಇದೆ ಅನಿಸುತ್ತೆ. ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋದಾಗ ಅವರೆಲ್ಲ ಫಸ್ಟು ಏನೇನಿದೆ ಇದನ್ನೆಲ್ಲ ರಿಪೋರ್ಟ್ ಮಾಡ್ಕೊತಾರೆ. ಲಾಸ್ಟಲ್ಲಿ ನಮಗೆ ಹಾಸ್ಪಿಟಲಲ್ಲಿ ನಮ್ಮ ಜೊತೆ ಯಾರು ಬಂದಿರ್ತಾರೆ ಅಂದರೆ ಅವ್ರ ಅಮ್ಮ ಆಗಿರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಯಾರಾದರೂ ಬಂದಿದ್ದರೆ ಅವ್ರನ್ನೂ ಕೂಡ ಒಳಗಡೆ ಕರೆದು ಲಾಸ್ಟಲ್ಲಿ ನಮಗೆ ತೋರಿಸ್ತಿದ್ರು. ಬಟ್ ಯಾವ ಬೇಬಿ ಅಂತ ಅದೆಲ್ಲ ಗೊತ್ತಾಗೋ ರೀತಿ ತೋರಿಸ್ತಿರ್ಲಿಲ್ಲ ಅಷ್ಟೇ. ಸ್ವಲ್ಪ ಮುಖ ತೋರಿಸ್ತಿದ್ರು ಮತ್ತು ಕೈ ತೋರಿಸ್ತಿದ್ರು ಮತ್ತು ಇಲ್ಲಿ ತೋರಿಸಿದ್ರಲ್ಲ ಆ ರೀತಿ ತೋರಿಸ್ತಿದ್ರು. ಅದರಲ್ಲಿ ನಮಗೆಲ್ಲ ಯಾವ ಬೇಬಿ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಮತ್ತು ರೆಡ್ ಏನು ಕಾಣಿಸ್ತಿದೆ ಅದು ಆರ್ಟಲ್ ಫ್ಲೋ ಆಗೋವಂತಹ ಬ್ಲಡ್ಡು ಈ ರೀತಿ ಕಾಣಿಸ್ತಿದೆ ಅಂತ ನಮ್ಗೆ ಹೇಳ್ತಿದ್ರು. ಸೊ ಇದು ತುಂಬಾ ನೆನಪಿದೆ. ಹಾಗೆ ಇದು ಹೊಟ್ಟೆ ಒಳಗಡೆ ಬೆನ್ನು ಮೂಳೆಗಳು ಹಾಗೆ ಏನೇನು ಬಾಡಿ ಪಾರ್ಟ್ಸ್ ಇರುತ್ತೋ ಅದನ್ನೆಲ್ಲ ತೋರಿಸ್ತಾರೆ ಅಷ್ಟೇ. ಬಟ್ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ದೀನಿ ನೋಡಿ. ಒಂದೊಂದು ಸ್ಕ್ಯಾನಿಂಗ್ ಸೆಂಟರ್ಸಲ್ಲಿ ಇಷ್ಟೊಂದೆಲ್ಲ ಪಿಕ್ಚರ್ಸ್ನ ಕೊಟ್ಟಿರೋಲ್ಲ. ಒಂದು 4ರಿಂದ 5 ಅಥವಾ 3ರಿಂದ 4 ಈ ರೀತಿ ಪಿಕ್ಚರ್ಸ್ನ ಕೊಟ್ಟಿರ್ತಾರೆ. ಬಟ್ ನನಗಿಲ್ಲಿ ತುಂಬಾ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಒಂದು 2 ಪೇಜಲ್ಲಿ ಆಗೋ ಅಷ್ಟು ಪಿಕ್ಚರ್ಸನ್ನು ನಮಗೆ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ತಾರೆ. ಹಾಗೆ ನಾವೇನೇ ಒಂದು ಕ್ವಶನ್ ಕೇಳಿದ್ರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಈ ಟೈಮಲ್ಲಿ ನನಗೆ ಎಕೋ ಡಾಪ್ಲರ್ ಸ್ಕ್ಯಾನ್ ಹೇಳಿದರು. ಯಾಕಂದರೆ ನನಗೆ ಸ್ವಲ್ಪ BP ವೇರಿಯೇಷನ್ ಆಗ್ತಿತ್ತು, ಅಂದರೆ ಲೋ BP ಬರ್ತಿತ್ತು ಆ ಟೈಮಲ್ಲೆಲ್ಲ. ಹಾಗೆ ಕಾಲೆಲ್ಲ ತುಂಬ ಊದ್ಕೊಂಡಿದ್ದು, ಆ ಕಾರಣ ನನಗೆ ಎಕೋ ಟೆಸ್ಟ್ ಮಾಡಿಸಿದ್ರು. ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಡೆಲಿವರಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಆದರೆ ನನಗೆಲ್ಲ ನಾರ್ಮಲ್ ಬಂದಿರೋ ಕಾರಣ ನಾರ್ಮಲ್ಗೆ ಟ್ರೈ ಮಾಡಿದ್ರು. ಎಲ್ಲರೂ ಕೇಳ್ತಿದ್ರಿ ಕಮೆಂಟ್ ಸೆಕ್ಷನಲ್ಲಿ ನಾರ್ಮಲ್ ಆಯಿತಾ ಅಥವಾ C ಸೆಕ್ಷನ್ ಆಯಿತಾ ಅಂತ. ನನಗೆ ಬಂದು ನಾರ್ಮಲ್ ಟ್ರೈ ಮಾಡಿ ನಾರ್ಮಲ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ C ಸೆಕ್ಷನ್ ಆಯಿತು. ತುಂಬಾ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿನೂ ಆ ರೀತಿ ಇತ್ತು. ಯಾಕಂದರೆ ಆ ಟೈಮಲ್ಲಿ ಅನ್ಕಾನ್ಷಿಯಸ್ ಆಯ್ತಾ ಇದ್ದೆ. ಹಾಗೆ ಪಾಪು ಹಾರ್ಟ್ ಬೀಟ್ ಬಂದು ವೇರಿಯೇಷನ್ ಆಗ್ತಾಯಿತ್ತು. ಆ ಟೈಮಲ್ಲಿ C ಸೆಕ್ಷನ್ ಮಾಡಲೇಬೇಕು ಅನ್ನೋ ತುರ್ತು ಪರಿಸ್ಥಿತಿಯಿಂದ ನನಗೆ C ಸೆಕ್ಷನ್ನ ಮಾಡಿದ್ರು. ಅವ್ರು ಆ ರೀತಿ ಡಿಸಿಷನ್ ತೊಗೊಂಡಿರೋದ್ರಿಂದ ನನ್ನ ಆರೋಗ್ಯಕ್ಕೂ ಕೂಡ ಏನೂ ಪ್ರಾಬ್ಲಮ್ ಆಗದೆ, ಮಗು ಆರೋಗ್ಯಕ್ಕೂ ಕೂಡ ಏನೂ ಪ್ರಾಬ್ಲಮ್ ಆಗದೆ C ಸೆಕ್ಷನ್ನ ಮಾಡಿದ್ರು. ಸೊ ಅದರಿಂದ ಸಫ್ಯಾಲಿಕ್ ಇರಲಿ ಅಥವಾ ಬ್ರೀಚ್ ಇರಲಿ ಅಥವಾ ಟ್ರಾನ್ಸ್ವೆರ್ಸಾ ಇರಲಿ ಕಾಂಪೌಂಡ್ ಇರಲಿ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ನಿಮಗೆ ಆ 1 ತಿಂಗಳಲ್ಲಿ ಕೂಡ ಇವಾಗ ಬ್ರೀಚ್ ಇತ್ತು ಅಂತ ಅಂದರೆ ನಂತರ ಅದು 1 ತಿಂಗಳಷ್ಟರಲ್ಲಿ ತಿರುಗೋ ಅಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ C ಸೆಕ್ಷನ್ ಆಯಿತು ಅಂದ ಕೂಡಲೇ ನೀವು ತುಂಬ ರಿಗ್ರೆಟ್ ಮಾಡೋದಾಗಲಿ ತುಂಬ ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡಬೇಡಿ. ಯಾಕಂದರೆ ನೀವು ಮತ್ತು ನಿಮ್ಮ ಪಾಪು ಆರೋಗ್ಯವಾಗಿತ್ತು ಅಂದರೆ C ಸೆಕ್ಷನ್ ಆದರೂ ಪರವಾಗಿಲ್ಲ. ನನ್ನ ಮಗನ 9 ಮಂತ್ ಸ್ಕ್ಯಾನಿಂಗ್ ಅಂದರೆ ಗ್ರೋತ್ ಸ್ಕ್ಯಾನಿಂಗ್ ಹಾಗೆ ಫೈನಲ್ ಮಂತ್ ಸ್ಕ್ಯಾನಿಂಗ್ ಯಾವ ರೀತಿ ಇತ್ತು ಅಂತ ನೋಡಿದ್ರಿ ಅಲ್ವಾ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಹಾಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಿಮಗೆ ಇಂದಿನ ಅನಾಮಲಿ ಸ್ಕ್ಯಾನಿಂಗ್ ಇರ್ಬೋದು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಇರ್ಬೋದು, ಹಾಗೆ 7 ಮಂತ್ ಸ್ಕ್ಯಾನಿಂಗ್ ಅಂದರೆ ಗ್ರೋತ್ ಸ್ಕ್ಯಾನಿಂಗ್ ಇರ್ಬೋದು, ಇವು ರಿಪೋರ್ಟ್ಸ್ ಏನಾದರೂ ನಿಮಗೆ ಬೇಕಿತ್ತು ಅಂತ ಅಂದರೆ ನಾನು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಬೇಕಿದ್ರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನಾನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.